ಅಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಈ ರೀತಿಯಾಗಿ ಆಗಬಾರ್ದಿತ್ತು ಅಂತೇಳಿ ಅವರು ಖಂಡಿಸಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರೋದು ತಪ್ಪು. ಹಲ್ಲೆ ಮಾಡಿದವರು ಈಗಾಗಲೇ ಜೈಲು ಸೇರಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಹಲ್ಲೆ ಮಾಡಿರೋದು ತಪ್ಪು. ಕನ್ನಡದಲ್ಲಿ ಮಾತಾಡ್ತೀನಿ ಅಂದಿದ್ದು ತಪ್ಪ. ಹಾಗಾದ್ರೆ ಎರಡೂ ರಾಜ್ಯದಿಂದಲೂ ಕೂಡ ಬಸ್ಗಳು ನಿಂತೋಗಿದೆ. ಈಗ ನಷ್ಟ ಯಾರಿಗೆ ಹೇಳಿ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕೇಳಿ. ಮರಾಠಿ ಭಾಷೆ ಬರೋದಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ನಮ್ಮ ರಾಜ್ಯದ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುವಂಥದ್ದು. ಅದಾದ ನಂತರ ಮಹಾರಾಷ್ಟ್ರದ ಬಸ್ಗಳು ನಮ್ಮ ರಾಜ್ಯಕ್ಕೆ ಬಂದಾಗ ಆ ಒಬ್ಬ ಚಾಲಕನನ್ನ ಇಳಿಸಿ ಮುಖಕ್ಕೆ ಮಳಿಸಿ ಬಳ್ತಿರುವಂಥ ಪ್ರಕರಣ, ಮತ್ತೊಂದು ಕಡೆ ಕರ್ನಾಟಕದ ಬಸ್ಗಳನ್ನ ಪುಣೆಯಲ್ಲಿ ಮಸಿ ಬಳಿದಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರನ್ನ ಮಾತಾಡಿಸ್ತೀನಿ. ಸರ್, ಆಗಬಾರ್ದಿತ್ತು ಸರ್, ನಮ್ಮ KSRTCಯಲ್ಲಿ ಇದೇ ಭಾಷೆ ಬರಬೇಕು ಅದೇ ಭಾಷೆ ಬರಬೇಕು ಅನ್ನೋದಿಲ್ಲ. ಒಟ್ಟಲ್ಲೇ ಆತ ಕೆಲಸ ಮಾಡ್ಕೊಂಡು ಹೋಗ್ಬೇಕಿತ್ತು. ಆದರೆ ಒಂದು ದುರದೃಷ್ಟ ಘಟನೆ ನಡೆದಿದೆ ಸರ್. ಮುಂದೆ ಏನು ಸರ್, ಈ 3 ಘಟನೆ ಆದ ನಂತರ ಇದು ಬೆಳ್ಕೊಂಡು ಹೋಗೋ ಥರನೇ ಕಾಣ್ತಿದೆ ಸರ್. ಈಗ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ಯಾವ ವಿಚಾರಕ್ಕೆ? ಕಂಡಕ್ಟರು ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರಲ್ಲ ಅಂತ ಹೇಳಿದ್ದಾನೆ. ಅವರು ಮರಾಠಿಲೇ ಮಾತಾಡಿದ್ದಾರೆ. ಈ ಸಣ್ಣ ವಿಚಾರಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸು ಆ್ಯಕ್ಟ್ ಮಾಡಿದೆ. ಅವನ ಜುಡಿಷಿಯಲ್ ಕಸ್ಟಡಿಗೂ ಕಳಿಸಿದೆ. ಇಷ್ಟಾದ ಮೇಲೆ ಸುಮ್ಮನೆ ಇರಬೇಕಾಗಿತ್ತು. ಇಲ್ಲೇನಾಗುತ್ತೆ, ಚಿತ್ರದುರ್ಗದಲ್ಲಿ ನಮ್ಮ ಕನ್ನಡ ಪರ ಚಳುವಳಿಗಾರರು ಅವ್ರ ಬಸ್ಗೆ ಮಸಿ ಬಳಿತಾರೆ. ಬೇರೆ ರಾಜ್ಯದಲ್ಲಿ ಹೋದಾಗ ನಮ್ಮ ಬಸ್ಗಳಿಗೂ ಮಸಿ ಬಳಿತಾರೆ ಅಲ್ವಾ? ಅವನು ತಪ್ಪು ಮಾಡಿದ್ದಾನೆ, ಪೊಲೀಸ್ ಆ್ಯಕ್ಷನ್ ತೊಗೊಂಡಿದೆ, ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾನೆ. ಆಮೇಲೆ ಸಾರ್ವಜನಿಕರು ಕೂಡ ಮತ್ತು ಇಡೀ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ನಮ್ಮ ಆಡಳಿತ ಮಂಡಳಿ ನಮ್ಮ ಕಂಡಕ್ಟರ್ಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಮತ್ತು ಈ ರೀತಿ ಘಟನೆಗಳು ನಡೀಬಾರ್ದು. ಈಗ ನಮ್ಮ ಬಸ್ಸುಗಳನ್ನ ಅವರು ನಿಲ್ಲಿಸ್ತಾರೆ, ಅವ್ರ ಬಸ್ಸುಗಳನ್ನ ನಾವು ನಿಲ್ಲಿಸ್ತೀವಿ. ಈಗೇನಾಗಿದೆ, ಎರಡೂ ರಾಜ್ಯಗಳು ಬಸ್ಸುಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ನಷ್ಟ ಯಾರಿಗೆ? ಜನಕ್ಕೆ ನಷ್ಟ. ಪಾಪ ಹೋಗೋರ್ಗೂ ಬರೋರ್ಗೂ ತೊಂದರೆ ಆಗುತ್ತೆ. ಈಗ ನೀವು ಶಿವಸೇನಾ ಅಂತ ಒಂದು ಪಕ್ಷ, ಇದು ಗುಂಡಾಗಿರಿ ಆ್ಯಕ್ಚುಲಾಗಿ ಮಾಡಿರ್ತಕ್ಕಂಥದ್ದು. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಗೂಂಡಾಗಿರಿಯನ್ನು ಕಂಡಮ್ ಮಾಡಬೇಕಾಗಿತ್ತು. ಕಂಡಮ್ ಮಾಡದೆ ಆ ಹಲ್ಲೆ ಮಾಡಿದವ್ರಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ತಪ್ಪು. ಇದು ಬೆಳವಣಿಗೆ ಆಗ್ತಾ ಹೋದರೆ ಮುಂದೊಂದು ದಿನ ಮತ್ತೆ ಇದೇ ದೊಡ್ಡ ವಿವಾದ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವಾಗಿ ನೀವು ನಾರ್ಮಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಮಧ್ಯಸ್ಥಿಕೆ ವಹಿಸಿ ಆ ವಿಚಾರ ತಣ್ಣಗೆ ಮಾಡಿಸ್ತೀರಾ. ಈ ಸಂದರ್ಭದಲ್ಲಿ ಏನು ಮಾಡ್ಬೇಕಂತಿದ್ದೀರಾ ಸರ್? ನಾನು ನಮ್ಮ ಸೆಕ್ರೆಟರಿ ಅವರಿಗೆ ಹೇಳಿದ್ದೀನಿ. ಆಮೇಲೆ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮನೆ ಬೆಂಗಳೂರಿಗೂ ಕೂಡ ಬಂದಿದ್ದರು. ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ. ಮುಗಿಯುತ್ತೆ ಅನ್ಸುತ್ತೆ ಸರಿ ವಿಚಾರ ಇಲ್ಲಿ. ಆಮೇಲೆ ಇನ್ನೊಂದು, ತಪ್ಪು ಮಾಡಿರೋದು ಕಂಡಕ್ಟರ್ ಅಲ್ಲ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವನು. ಅಂಥವನಿಗೆ ಯಾರೂ ಸಪೋರ್ಟ್ ಮಾಡಬಾರ್ದು. ಹಲ್ಲೆ ಮಾಡಿದವ್ರು ಸಪೋರ್ಟ್ ಮಾಡ್ತಾ ಹೋದರೆ ಸಾಮರಸ್ಯ ಇರುತ್ತಾ? ಹಲ್ಲೆ ಮಾಡಿದವನಿಗೆ ಯಾವುದೋ ಒಂದು ಮಾಡಿದ್ದಾನೆ, ಹಲ್ಲೆ ಮಾಡಿರೋ ತಪ್ಪು, ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಶಿವಸೇನೂ ಹೇಳಬೇಕು, ಮಹಾರಾಷ್ಟ್ರ ಸರ್ಕಾರನೂ ಹೇಳಬೇಕು. ಕಂಡಕ್ಟರ್ ಹತ್ರ ನೀವೇನೋ ಮಾತಾಡಿದ್ರೆ ಸರ್, ಸಿಕ್ಕಿದ್ರೆ ಅವ್ರೇನೋ ಫೋನ್ ಮಾಡಿದ್ರು? ಅದೆಲ್ಲ ನಮ್ಮ DC ಅವರೆಲ್ಲ ಮಾತಾಡ್ತಾರೆ. ಇವಿಷ್ಟಾಗಿದ್ದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಈ ರೀತಿಯಾಗಿ ಆಗಬಾರ್ದಿತ್ತು ಅಂತೇಳಿ ಅವರು ಖಂಡಿಸಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರೋದು ತಪ್ಪು. ಹಲ್ಲೆ ಮಾಡಿದವರು ಈಗಾಗಲೇ ಜೈಲು ಸೇರಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಹಲ್ಲೆ ಮಾಡಿರೋದು ತಪ್ಪು. ಕನ್ನಡದಲ್ಲಿ ಮಾತಾಡ್ತೀನಿ ಅಂದಿದ್ದು ತಪ್ಪ. ಹಾಗಾದ್ರೆ ಎರಡೂ ರಾಜ್ಯದಿಂದಲೂ ಕೂಡ ಬಸ್ಗಳು ನಿಂತೋಗಿದೆ. ಈಗ ನಷ್ಟ ಯಾರಿಗೆ ಹೇಳಿ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕೇಳಿ. ಮರಾಠಿ ಭಾಷೆ ಬರೋದಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ನಮ್ಮ ರಾಜ್ಯದ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುವಂಥದ್ದು. ಅದಾದ ನಂತರ ಮಹಾರಾಷ್ಟ್ರದ ಬಸ್ಗಳು ನಮ್ಮ ರಾಜ್ಯಕ್ಕೆ ಬಂದಾಗ ಆ ಒಬ್ಬ ಚಾಲಕನನ್ನ ಇಳಿಸಿ ಮುಖಕ್ಕೆ ಮಳಿಸಿ ಬಳ್ತಿರುವಂಥ ಪ್ರಕರಣ, ಮತ್ತೊಂದು ಕಡೆ ಕರ್ನಾಟಕದ ಬಸ್ಗಳನ್ನ ಪುಣೆಯಲ್ಲಿ ಮಸಿ ಬಳಿದಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರನ್ನ ಮಾತಾಡಿಸ್ತೀನಿ. ಸರ್, ಆಗಬಾರ್ದಿತ್ತು ಸರ್, ನಮ್ಮ KSRTCಯಲ್ಲಿ ಇದೇ ಭಾಷೆ ಬರಬೇಕು ಅದೇ ಭಾಷೆ ಬರಬೇಕು ಅನ್ನೋದಿಲ್ಲ. ಒಟ್ಟಲ್ಲೇ ಆತ ಕೆಲಸ ಮಾಡ್ಕೊಂಡು ಹೋಗ್ಬೇಕಿತ್ತು. ಆದರೆ ಒಂದು ದುರದೃಷ್ಟ ಘಟನೆ ನಡೆದಿದೆ ಸರ್. ಮುಂದೆ ಏನು ಸರ್, ಈ 3 ಘಟನೆ ಆದ ನಂತರ ಇದು ಬೆಳ್ಕೊಂಡು ಹೋಗೋ ಥರನೇ ಕಾಣ್ತಿದೆ ಸರ್. ಈಗ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ಯಾವ ವಿಚಾರಕ್ಕೆ?
ಕಂಡಕ್ಟರು ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರಲ್ಲ ಅಂತ ಹೇಳಿದ್ದಾನೆ. ಅವರು ಮರಾಠಿಲೇ ಮಾತಾಡಿದ್ದಾರೆ. ಈ ಸಣ್ಣ ವಿಚಾರಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸು ಆ್ಯಕ್ಟ್ ಮಾಡಿದೆ. ಅವನ ಜುಡಿಷಿಯಲ್ ಕಸ್ಟಡಿಗೂ ಕಳಿಸಿದೆ. ಇಷ್ಟಾದ ಮೇಲೆ ಸುಮ್ಮನೆ ಇರಬೇಕಾಗಿತ್ತು. ಇಲ್ಲೇನಾಗುತ್ತೆ, ಚಿತ್ರದುರ್ಗದಲ್ಲಿ ನಮ್ಮ ಕನ್ನಡ ಪರ ಚಳುವಳಿಗಾರರು ಅವ್ರ ಬಸ್ಗೆ ಮಸಿ ಬಳಿತಾರೆ. ಬೇರೆ ರಾಜ್ಯದಲ್ಲಿ ಹೋದಾಗ ನಮ್ಮ ಬಸ್ಗಳಿಗೂ ಮಸಿ ಬಳಿತಾರೆ ಅಲ್ವಾ. ಅವನು ತಪ್ಪು ಮಾಡಿದ್ದಾನೆ, ಪೊಲೀಸ್ ಆ್ಯಕ್ಷನ್ ತೊಗೊಂಡಿದೆ, ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾನೆ. ಆಮೇಲೆ ಸಾರ್ವಜನಿಕರು ಕೂಡ ಮತ್ತು ಇಡೀ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ನಮ್ಮ ಆಡಳಿತ ಮಂಡಳಿ, ನಮ್ಮ ಕಂಡಕ್ಟರ್ಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಮತ್ತು ಈ ರೀತಿ ಘಟನೆಗಳು ನಡೀಬಾರ್ದು. ಈಗ ನಮ್ಮ ಬಸ್ಸುಗಳನ್ನ ಅವರು ನಿಲ್ಲಿಸ್ತಾರೆ, ಅವ್ರ ಬಸ್ಸುಗಳನ್ನ ನಾವು ನಿಲ್ಲಿಸ್ತೀವಿ. ಈಗೇನಾಗಿದೆ, ಎರಡೂ ರಾಜ್ಯಗಳು ಬಸ್ಸುಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ನಷ್ಟ ಯಾರಿಗೆ? ಜನಕ್ಕೆ ನಷ್ಟ. ಪಾಪ ಹೋಗೋರ್ಗೂ ಬರೋರ್ಗೂ ತೊಂದರೆ ಆಗುತ್ತೆ. ಈಗ ನೀವು ಇದಕ್ಕೆ ಶಿವಸೇನಾ ಅಂತ ಒಂದು ಪಕ್ಷ, ಇದು ಗುಂಡಾಗಿರಿ ಆ್ಯಕ್ಚುಲಾಗಿ ಮಾಡಿರ್ತಕ್ಕಂಥದ್ದು. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಗೂಂಡಾಗಿರಿಯನ್ನು ಕಂಡಮ್ ಮಾಡಬೇಕಾಗಿತ್ತು. ಕಂಡಮ್ ಮಾಡದೆ ಆ ಹಲ್ಲೆ ಮಾಡಿದವ್ರಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ತಪ್ಪು. ಇದು ಬೆಳವಣಿಗೆ ಆಗ್ತಾ ಹೋದರೆ ಮುಂದೊಂದು ದಿನ ಮತ್ತೆ ಇದೇ ದೊಡ್ಡ ವಿವಾದ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವಾಗಿ ನೀವು ನಾರ್ಮಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಮಧ್ಯಸ್ಥಿಕೆ ವಹಿಸಿ ಆ ವಿಚಾರ ತಣ್ಣಗೆ ಮಾಡಿಸ್ತೀರಾ. ಈ ಸಂದರ್ಭದಲ್ಲಿ ಏನು ಮಾಡ್ಬೇಕಂತಿದ್ದೀರಾ ಸರ್? ನಾನು ನಮ್ಮ ಸೆಕ್ರೆಟರಿ ಅವರಿಗೆ ಹೇಳಿದ್ದೀನಿ. ಆಮೇಲೆ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮನೆ ಬೆಂಗಳೂರಿಗೂ ಕೂಡ ಬಂದಿದ್ದರು. ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ. ಮುಗಿಯುತ್ತೆ ಅನ್ಸುತ್ತೆ ಸರ್ ಈ ವಿಚಾರ ಇಲ್ಲಿ. ಆಮೇಲೆ ಇನ್ನೊಂದು, ತಪ್ಪು ಮಾಡಿರೋದು ಕಂಡಕ್ಟರ್ ಅಲ್ಲ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವನು. ಅಂಥವನಿಗೆ ಯಾರೂ ಸಪೋರ್ಟ್ ಮಾಡಬಾರ್ದು. ಹಲ್ಲೆ ಮಾಡಿದವ್ರು ಸಪೋರ್ಟ್ ಮಾಡ್ತಾ ಹೋದರೆ ಸಾಮರಸ್ಯ ಇರುತ್ತಾ? ಹಲ್ಲೆ ಮಾಡಿದವನಿಗೆ ಯಾವುದೋ ಒಂದು ಮಾಡಿದ್ದಾನೆ, ಹಲ್ಲೆ ಮಾಡಿರೋ ತಪ್ಪು, ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಶಿವಸೇನೂ ಹೇಳಬೇಕು, ಮಹಾರಾಷ್ಟ್ರ ಸರ್ಕಾರನೂ ಹೇಳಬೇಕು. ಕಂಡಕ್ಟರ್ ಹತ್ರ ನೀವೇನೋ ಮಾತಾಡಿದ್ರೆ ಸರ್, ಸಿಕ್ಕಿದ್ರೆ ಅವ್ರೇನೋ ಫೋನ್ ಮಾಡಿದ್ರು? ಅದೆಲ್ಲ ನಮ್ಮ DC ಅವರೆಲ್ಲ ಮಾತಾಡ್ತಾರೆ. ಇವಿಷ್ಟಾಗಿತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಈ ರೀತಿಯಾಗಿ ಆಗಬಾರ್ದಿತ್ತು ಅಂತೇಳಿ ಅವರು ಖಂಡಿಸಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರೋದು ತಪ್ಪು. ಹಲ್ಲೆ ಮಾಡಿದವರು ಈಗಾಗಲೇ ಜೈಲು ಸೇರಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಹಲ್ಲೆ ಮಾಡಿರೋದು ತಪ್ಪು. ಕನ್ನಡದಲ್ಲಿ ಮಾತಾಡ್ತೀನಿ ಅಂದಿದ್ದು ತಪ್ಪ? ಹಾಗಾದ್ರೆ ಎರಡೂ ರಾಜ್ಯದಿಂದಲೂ ಕೂಡ ಬಸ್ಗಳು ನಿಂತೋಗಿದೆ. ಈಗ ನಷ್ಟ ಯಾರಿಗೆ ಹೇಳಿ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕೇಳಿ. ಮರಾಠಿ ಭಾಷೆ ಬರೋದಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ನಮ್ಮ ರಾಜ್ಯದ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುವಂಥದ್ದು. ಅದಾದ ನಂತರ ಮಹಾರಾಷ್ಟ್ರದ ಬಸ್ಗಳು ನಮ್ಮ ರಾಜ್ಯಕ್ಕೆ ಬಂದಾಗ ಆ ಒಬ್ಬ ಚಾಲಕನನ್ನ ಇಳಿಸಿ ಮುಖಕ್ಕೆ ಮಳಿಸಿ ಬಳ್ತಿರುವಂಥ ಪ್ರಕರಣ. ಮತ್ತೊಂದು ಕಡೆ ಕರ್ನಾಟಕದ ಬಸ್ಗಳನ್ನ ಪುಣೆಯಲ್ಲಿ ಮಸಿ ಬಳ್ದಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರನ್ನ ಮಾತಾಡಿಸ್ತೀನಿ. ಸರ್, ಆಗಬಾರ್ದಿತ್ತು ಸರ್, ನಮ್ಮ KSRTCಯಲ್ಲಿ ಇದೇ ಭಾಷೆ ಬರಬೇಕು ಅದೇ ಭಾಷೆ ಬರಬೇಕು ಅನ್ನೋದಿಲ್ಲ. ಒಟ್ಟಲ್ಲೇ ಆತ ಕೆಲಸ ಮಾಡ್ಕೊಂಡು ಹೋಗ್ಬೇಕಿತ್ತು. ಆದರೆ ಒಂದು ದುರದೃಷ್ಟ ಘಟನೆ ನಡೆದಿದೆ ಸರ್. ಮುಂದೆ ಏನು ಸರ್? ಈ 3 ಘಟನೆ ಆದ ನಂತರ ಇದು ಬೆಳ್ಕೊಂಡು ಹೋಗೋ ಥರನೇ ಕಾಣ್ತಿದೆ ಸರ್. ಈಗ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ಯಾವ ವಿಚಾರಕ್ಕೆ? ಕಂಡಕ್ಟರು ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರಲ್ಲ ಅಂತ ಹೇಳಿದ್ದಾನೆ. ಅವರು ಮರಾಠಿಲೇ ಮಾತಾಡಿದ್ದಾರೆ. ಈ ಸಣ್ಣ ವಿಚಾರಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸು ಆ್ಯಕ್ಟ್ ಮಾಡಿದೆ. ಅವನ ಜುಡಿಷಿಯಲ್ ಕಸ್ಟಡಿಗೂ ಕಳಿಸಿದೆ. ಇಷ್ಟಾದ ಮೇಲೆ ಸುಮ್ಮನೆ ಇರಬೇಕಾಗಿತ್ತು. ಇಲ್ಲೇನಾಗುತ್ತೆ, ಚಿತ್ರದುರ್ಗದಲ್ಲಿ ನಮ್ಮ ಕನ್ನಡ ಪರ ಚಳುವಳಿಗಾರರು ಅವ್ರ ಬಸ್ಗೆ ಮಸಿ ಬಳಿತಾರೆ. ಬೇರೆ ರಾಜ್ಯದಲ್ಲಿ ಹೋದಾಗ ನಮ್ಮ ಬಸ್ಗಳಿಗೂ ಮಸಿ ಬಳಿತಾರೆ ಅಲ್ವಾ. ಅವನು ತಪ್ಪು ಮಾಡಿದ್ದಾನೆ, ಪೊಲೀಸ್ ಆ್ಯಕ್ಷನ್ ತೊಗೊಂಡಿದೆ, ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾನೆ. ಆಮೇಲೆ ಸಾರ್ವಜನಿಕರು ಕೂಡ ಮತ್ತು ಇಡೀ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ನಮ್ಮ ಆಡಳಿತ ಮಂಡಳಿ, ನಮ್ಮ ಕಂಡಕ್ಟರ್ಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಮತ್ತು ಈ ರೀತಿ ಘಟನೆಗಳು ನಡೀಬಾರ್ದು. ಈಗ ನಮ್ಮ ಬಸ್ಸುಗಳನ್ನ ಅವರು ನಿಲ್ಲಿಸ್ತಾರೆ, ಅವ್ರ ಬಸ್ಸುಗಳನ್ನ ನಾವು ನಿಲ್ಲಿಸ್ತೀವಿ. ಈಗೇನಾಗಿದೆ, ಎರಡೂ ರಾಜ್ಯಗಳು ಬಸ್ಸುಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ನಷ್ಟ ಯಾರಿಗೆ? ಜನಕ್ಕೆ ನಷ್ಟ. ಪಾಪ ಹೋಗೋರ್ಗೂ ಬರೋರ್ಗೂ ತೊಂದರೆ ಆಗುತ್ತೆ. ಈಗ ನೀವು ಶಿವಸೇನಾ ಅಂತ ಒಂದು ಪಕ್ಷ,
ಇದು ಗುಂಡಾಗಿರಿ ಆ್ಯಕ್ಚುಯಲಾಗಿ ಮಾಡಿರ್ತಕ್ಕಂಥದ್ದು. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಗೂಂಡಾಗಿರಿಯನ್ನು ಕಂಡಮ್ ಮಾಡಬೇಕಾಗಿತ್ತು. ಕಂಡಮ್ ಮಾಡದೆ ಆ ಹಲ್ಲೆ ಮಾಡಿದವ್ರಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ತಪ್ಪು. ಇದು ಬೆಳವಣಿಗೆ ಆಗ್ತಾ ಹೋದರೆ ಮುಂದೊಂದು ದಿನ ಮತ್ತೆ ಇದೇ ದೊಡ್ಡ ವಿವಾದ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವಾಗಿ ನೀವು ನಾರ್ಮಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಮಧ್ಯಸ್ಥಿಕೆ ವಹಿಸಿ ಆ ವಿಚಾರ ತಣ್ಣಗೆ ಮಾಡಿಸ್ತೀರಾ. ಈ ಸಂದರ್ಭದಲ್ಲಿ ಏನು ಮಾಡ್ಬೇಕಂತಿದ್ದೀರಾ ಸರ್? ನಾನು ನಮ್ಮ ಸೆಕ್ರೆಟರಿ ಅವರಿಗೆ ಹೇಳಿದ್ದೀನಿ. ಆಮೇಲೆ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮನೆ ಬೆಂಗಳೂರಿಗೂ ಕೂಡ ಬಂದಿದ್ದರು. ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ. ಮುಗಿಯುತ್ತೆ ಅನ್ಸುತ್ತೆ ಸರ್ ವಿಚಾರ ಇಲ್ಲಿ. ಆಮೇಲೆ ಇನ್ನೊಂದು, ತಪ್ಪು ಮಾಡಿರೋದು ಕಂಡಕ್ಟರ್ ಅಲ್ಲ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವನು. ಅಂಥವನಿಗೆ ಯಾರೂ ಸಪೋರ್ಟ್ ಮಾಡಬಾರ್ದು. ಹಲ್ಲೆ ಮಾಡಿದವ್ರು ಸಪೋರ್ಟ್ ಮಾಡ್ತಾ ಹೋದರೆ ಸಾಮರಸ್ಯ ಇರುತ್ತಾ? ಹಲ್ಲೆ ಮಾಡಿದವನಿಗೆ ಹೌದು ಒಂದು ಮಾಡಿದ್ದಾನೆ, ಹಲ್ಲೆ ಮಾಡಿರೋ ತಪ್ಪು, ಅವನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಶಿವಸೇನೂ ಹೇಳಬೇಕು, ಮಹಾರಾಷ್ಟ್ರ ಸರ್ಕಾರನೂ ಹೇಳಬೇಕು. ಕಂಡಕ್ಟರ್ ಹತ್ರ ನೀವೇನೋ ಮಾತಾಡಿದ್ರೆ ಸರ್, ಸಿಕ್ಕಿದ್ರೆ ಅವ್ರು ಏನೋ ಫೋನ್ ಮಾಡಿದ್ರು? ಅದೆಲ್ಲ ನಮ್ಮ DC ಅವರೆಲ್ಲ ಮಾತಾಡ್ತಾರೆ. ಇವಿಷ್ಟಾಗಿದ್ದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.